ನಾಗ ಗರುಡ ಪಂಚಮಿ. ಮಾನವರು ಆದಿಕಾಲದಿಂದಲೂ ಪ್ರಕೃತಿಯ ನಾನಾ ಶಕ್ತಿಗಳನ್ನು, ಪ್ರಾಣಿ ಪಕ್ಷಿಗಳನ್ನು ದೇವರೆಂದು ಆರಾಧಿಸುತ್ತಾ ಬಂದಿದ್ದಾರೆ. ಅದರಲ್ಲೂ ಭಾರತೀಯರು ಇವುಗಳನ್ನು ಆರಾಧಿಸುವುದಲ್ಲದೆ ಒಂದೊಂದರ ಆರಾಧನೆಯ ಕುರಿತೂ ಒಂದೊಂದು ಪುರಾಣದ ಹಿನ್ನೆಲೆಯ ಕಥೆಯನ್ನು ನಿರೂಪಿಸುತ್ತಾರೆ. ನಾಗಪಂಚಮಿಯು ಭಾರತದ ಹಲವಾರು ಭಾಗಗಳಲ್ಲಿ ಹಿಂದೂಗಳು ಆಚರಿಸುವ ಒಂದು ಹಬ್ಬ. ಇದನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಆಚರಿಸಲಾಗುತ್ತದೆ. ಈ ದಿನದಂದು ನಾಗದೇವತೆಯನ್ನು ಪೂಜಿಸಲಾಗುತ್ತದೆ. ಪೂಜೆಯ ಅಂಗವಾಗಿ ದೇವಸ್ಥಾನ ಹಾಗೂ ಹುತ್ತಗಳಿಗೆ ಭೇಟಿ ನೀಡಿ ಎಲ್ಲ ಕೆಡುಕುಗಳಿಂದ ತಮ್ಮನ್ನು ರಕ್ಷಿಸಲೆಂದು ಬೇಡಿಕೊಂಡು ಜನರು ಹಾಲು ಮತ್ತು ಬೆಳ್ಳಿ ಆಭರಣಗಳನ್ನು ಅರ್ಪಿಸುತ್ತಾರೆ. ಮಹಾರಾಷ್ಟ್ರದ ಬತ್ತೀಸ ಶಿರಾಳ ಎಂಬ ಗ್ರಾಮದಲ್ಲಿ ನಾಗರ ಪಂಚಮಿಯಂದು ಜೀವಂತ ಹಾವುಗಳನ್ನು ಪೂಜಿಸುತ್ತಾರೆ. ಈ ದಿನದಂದು ಹೆಣ್ಣು ಮಕ್ಕಳು ತಮ್ಮ ಸಹೋದರನ ಒಳಿತಿಗೆ ಹುತ್ತಕ್ಕೆ ಹಾಲನ್ನು ಎರೆದು ಪೂಜಿಸುವುದೂ ಒಂದು ವಿಶೇಷ. ಉತ್ತರ ಕರ್ನಾಟಕದಲ್ಲಿ ಈ ಹಬ್ಬವನ್ನು 3 ದಿನಗಳ ಕಾಲ ಆಚರಿಸುತ್ತಾರೆ. ಹಿಂದೆ ಸರ್ಪಗಳು ತುಂಬ ದುಷ್ಟತರವಾಗಿದ್ದು ಜನರಿಗೆ ಪೀಡೆಯನ್ನುಂಟು ಮಾಡುತ್ತಿದ್ದವಂತೆ. ದೇವತೆಗಳು ಇದನ್ನರಿತು ಬ್ರಹ್ಮನ ಬಳಿ ವಿನಂತಿಸಿದರಂತೆ. ಬ್ರಹ್ಮನು ಸರ್ಪಗಳು ತಮ್ಮ ತಾಯಿ ಕದ್ರುವಿನ ಶಾಪದಿಂದಲೇ ವಿನಾಶ ಹೊಂದುವವೆಂದು ಸೂಚಿಸಿದನಂತೆ. ಸರ್ಪಗಳು ಎಲ್ಲ ಸಹೋದರರಿಂದ ಒಟ್ಟುಗೂಡಿ ಬ್ರಹ್ಮನಿಗೆ ಶಾಪವನ್ನು ಹಿಂತೆಗೆದುಕೊಳ್ಳಬೇಕೆಂದು ಪ್ರಾರ್ಥಿಸಿದವಂತೆ. ಅವರ ಅಪರಾಧಿ ಪ್ರಜ್ಞೆ, ಪಶ್ಚಾತ್ತಾಪಗಳನ್ನು ಮನಗಂಡು ಬ್ರಹ್ಮನು ಮುಂದೆ ಆಸ್ತಿಕನೆಂಬುವನು ಸರ್ಪಕುಲ ರಕ್ಷಕನಾಗಿ ನಿಲ್ಲುತ್ತಾನೆ ಎಂದು ನುಡಿದನಂತೆ. ಹಾಗೆ ಹೇಳುತ್ತಾ ಸರ್ಪಗಳು ಅತಲ ವಿತಲ ಪಾತಾಳಗಳಲ್ಲಿ ವಾಸಿಸಬೇಕೆಂದು ನೋಯದೆ ಕಚ್ಚಬಾರದೆಂದು ಆದೇಶಿಸಿದನಂತೆ. ಈ ಸರ್ಪ ಕುಲಗಳ ಒಗ್ಗಟ್ಟಿನ ಪ್ರಾರ್ಥನೆ, ರಕ್ಷಣೆ ಇವೆರಡೂ ಪ್ರತಿಫಲಿಸಿದ್ದು ನಾಗಪಂಚಮಿಯ ದಿನ ಎಂಬುದು ಒಂದು ನಂಬಿಕೆ. ಮಹಾಭಾರತದ ಪರೀಕ್ಷಿತ ಮಹಾರಾಜನ ಕತೆ ಗೊತ್ತಲ್ಲ. ಒಮ್ಮೆ ಪರೀಕ್ಷಿತ ಮಹಾರಾಜ ಬೇಟೆಯಾಡಲು ಹೋಗಿದ್ದಾಗ ತಾನು ಅಟ್ಟಿಸಿಕೊಂಡು ಹೋದ ಹರಿಣ ಎತ್ತ ಕಡೆಗೆ ಹೋಯಿತೆಂದು ಗೊತ್ತಾಗದೆ ಧ್ಯಾನದಲ್ಲಿದ್ದ ಶಮೀಕ ಋಷಿಗಳನ್ನು ಕೇಳಿದ. ಅವರು ಉತ್ತರಿಸದೇ ಇದ್ದಾಗ ಕೋಪ ಉಕ್ಕಿ ಕುಚೇಷ್ಟೆ ಮಾಡುವ ದುರ್ಬುದ್ಧಿಯಿಂದ ಸತ್ತು ಹೋಗಿದ್ದ ಒಂದು ಹಾವನ್ನು ಮುನಿಗಳ ಕೊರಳಿಗೆ ಹಾಕಿದ. ಮುನಿಗಳು ಇನ್ನೂ ಧ್ಯಾನದಲ್ಲೇ ಇದ್ದರೂ ಅದನ್ನು ಕಂಡ ಮುನಿಗಳ ಮಗ ಶೃಂಗಿಗೆ ತಡೆಯಲಾಗಲಿಲ್ಲ. ಇನ್ನು 7 ದಿನಗಳ ಒಳಗಾಗಿ ಹಾವು ಕಡಿದು ಸಾಯಲಿ ಈ ಮದವೇರಿದ ರಾಜ ಅಂತ ಶಪಿಸಿಬಿಟ್ಟ. ರಾಜನು ತನ್ನನ್ನು ಹಾವಿನಿಂದ ರಕ್ಷಿಸಿಕೊಳ್ಳಲು ಒಂದೇ ಕಂಬವುಳ್ಳ ಮಂದಿರದಲ್ಲಿದ್ದ. ಸುತ್ತಲೂ ವೈದ್ಯರು, ಮಂತ್ರವಾದಿಗಳು, ಕಾವಲಿನವರು ಎಲ್ಲರನ್ನೂ ಇರಿಸಿಕೊಂಡಿದ್ದ. 6 ದಿನಗಳು ಕಳೆದುವು. ರಾಜನಿಗೆ ಧೈರ್ಯ ಬಂತು. 7ನೆಯ ದಿನ ಬ್ರಾಹ್ಮಣರ ರೂಪದಲ್ಲಿ ಬಂದ ಸರ್ಪಗಳು ತಂದ ಹಣ್ಣು ಹಂಪಲುಗಳ ಮೇಲೆ ಮಿಡುಕಾಡುತ್ತಿದ್ದ ಚಿಕ್ಕ ಕೆಂಪು ಕ್ರಿಮಿಯನ್ನು ತೆಗೆದು ಅಹಂಕಾರದಿಂದ ನಗುತ್ತಾ ತನ್ನ ಮೈಮೇಲೆ ಬಿಟ್ಟುಕೊಂಡ. ಮರುಕ್ಷಣವೇ ಆ ಕೆಂಪು ಕ್ರಿಮಿ ಮಾರುದ್ದದ ಸರ್ಪವಾಗಿ ಕಚ್ಚಿ ಕೆಡವಿತು. ಆ ಸರ್ಪ ಬೇರೆ ಯಾರೂ ಆಗಿರಲಿಲ್ಲ, ಸರ್ಪಗಳ ಪ್ರಮುಖರಲ್ಲೊಬ್ಬನಾದ ತಕ್ಷಕನಾಗಿದ್ದ. ಜನಮೇಜಯ ರಾಜನು ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪವೊಂದು ಕಾರಣವೆಂದು ತಿಳಿದು ಭೂಲೋಕದಲ್ಲಿ ಸರ್ಪ ಸಂಕುಲವನ್ನು ನಿರ್ನಾಮ ಮಾಡಲು ಸರ್ಪಯಾಗವನ್ನು ಆರಂಭಿಸುತ್ತಾನೆ. ಆ ಸಂದರ್ಭದಲ್ಲಿ ಸರ್ಪಗಳ ದೂರದ ಬಂಧುವಾದ ಆಸ್ತಿಕ ಋಷಿಯು ಸರ್ಪಯಜ್ಞ ಮಾಡುವ ಜನಮೇಜಯ ರಾಜನನ್ನು ಪ್ರಸನ್ನಗೊಳಿಸಿಕೊಂಡನು. ಜನಮೇಜಯ ರಾಜನು ವರವನ್ನು ಕೇಳು ಎಂದು ಹೇಳಿದಾಗ ಆಸ್ತಿಕನು
ಪ್ರಾಣಿ ಹಿಂಸೆ ಮಹಾಪಾಪ. ನೀನು ಈಗಾಗಲೇ ಮಾಡುತ್ತಿರುವ ಸರ್ಪಯಜ್ಞವನ್ನು ನಿಲ್ಲಿಸಬೇಕು ಎಂಬ ವರವನ್ನು ಕೇಳಿಕೊಂಡನು. ಜನಮೇಜಯನು ಆಸ್ತಿಕನ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಜ್ಞವನ್ನು ನಿಲ್ಲಿಸಿದ ದಿನ ಪಂಚಮಿಯಾಗಿತ್ತು ಎಂಬ ನಂಬಿಕೆಯಿದೆ. ನಾಗರ ಪಂಚಮಿಯಂದು ಅಣ್ಣ ತಂಗಿಯರ ಬಾಂಧವ್ಯದ ಹಬ್ಬವಾಗಿರುವುದಕ್ಕೂ ಈ ದಿನ ಹೆಣ್ಣು ಮಕ್ಕಳು ತಮ್ಮ ಸಹೋದರರಿಗಾಗಿ ಮಾಡುವ ಉಪವಾಸಕ್ಕೂ ಒಂದು ಮಹತ್ವವಿದೆ. 5 ಯುಗಗಳ ಹಿಂದೆ ಸತ್ಯೇಶ್ವರಿ ಎಂಬ ಹೆಸರಿನ ದೇವಿ ಇದ್ದಳು. ಸತ್ಯೇಶ್ವರನು ಅವಳ ಸಹೋದರನಾಗಿದ್ದನು. ಸತ್ಯೇಶ್ವರನು ನಾಗಪಂಚಮಿಯ ಹಿಂದಿನ ದಿನ ಮೃತ್ಯು ಹೊಂದಿದನು. ಆಗ ಸಹೋದರನ ಮೃತ್ಯುವಿನ ಶೋಕದಲ್ಲಿ ಸತ್ಯೇಶ್ವರಿಯು ಆಹಾರವನ್ನು ಸ್ವೀಕರಿಸಲಿಲ್ಲ. ಆದುದರಿಂದ ಆ ದಿನ ಸ್ತ್ರೀಯರು ಸಹೋದರನ ಹೆಸರಿನಲ್ಲಿ ಉಪವಾಸ ಮಾಡುತ್ತಾರೆ. ಸಹೋದರನಿಗೆ ಅಖಂಡ ಆಯುಷ್ಯವು ದೊರಕಲಿ, ಅವನಿಗೆ ಅನೇಕ ಆಯುಧಗಳು ಪ್ರಾಪ್ತವಾಗಲಿ ಮತ್ತು ಅವನು ಪ್ರತಿಯೊಂದು ದುಃಖ ಮತ್ತು ಸಂಕಟಗಳಿಂದ ಪಾರಾಗಲಿ ಎನ್ನುವುದು ಈ ಉಪವಾಸದ ಹಿಂದಿನ ಕಾರಣ ಮತ್ತು ಪ್ರಾರ್ಥನೆ. ನಾಗರ ಪಂಚಮಿಯ ಹಿಂದಿನ ದಿನ ಪ್ರತಿಯೊಬ್ಬ ಸಹೋದರಿಯು ದೇವರಲ್ಲಿ ಮೊರೆ ಇಡುವುದರಿಂದ ಅವಳ ಸಹೋದರನಿಗೆ ಲಾಭವಾಗುತ್ತದೆ ಮತ್ತು ಅವನ ರಕ್ಷಣೆಯಾಗುತ್ತದೆ. ಸತ್ಯೇಶ್ವರಿಗೆ ಅವಳ ಸಹೋದರನು ನಾಗರೂಪದಲ್ಲಿ ಕಂಡನು. ಆಗ ಅವಳು ಆ ನಾಗರೂಪವನ್ನು ತನ್ನ ಸಹೋದರನೆಂದು ಭಾವಿಸಿದಳು. ಆಗ ನಾಗದೇವನು ತನ್ನನ್ನು ಸಹೋದರನೆಂದು ಭಾವಿಸಿ ಪೂಜೆ ಮಾಡಿದ ಸಹೋದರಿಯ ರಕ್ಷಣೆಯನ್ನು ನಾನು ಮಾಡುವೆನು ಎಂದು ಅವಳಿಗೆ ವಚನ ನೀಡಿದನು. ಆದುದರಿಂದಲೇ ಆ ದಿನ ಪ್ರತಿಯೊಬ್ಬ ಸ್ತ್ರೀಯು ನಾಗನ ಪೂಜೆ ಮಾಡಿ ನಾಗರ ಪಂಚಮಿಯನ್ನು ಆಚರಿಸುತ್ತಾಳೆ. ಇದಕ್ಕೆ ಪೂರಕವಾಗಿ ಇನ್ನೊಂದು ಕಥೆ ಇದೆ. ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬಳು ತಂಗಿ ಮತ್ತು ಅವಳಿಗೆ 4 ಜನ ಅಣ್ಣಂದಿರು ಇದ್ದರು. ಮನೆಯವರೆಲ್ಲ ಸೇರಿ ಒಟ್ಟಿಗೆ ನಾಗರ ಪಂಚಮಿಯಂದು ಪೂಜಾ ಕಾರ್ಯಕ್ರಮದಲ್ಲಿ ತೊಡಗಿದ್ದರು. ಆ ಸಮಯದಲ್ಲಿ ಅಲ್ಲಿಗೆ ನಾಗರ ಹಾವೊಂದು ರಭಸದಿಂದ ಬಂದು 4 ಜನ ಅಣ್ಣಂದಿರನ್ನು ಬಲಿ ತೆಗೆದುಕೊಂಡಿತು. ನಂತರ ಆ ತಂಗಿಯು ಅಣ್ಣಂದಿರನ್ನು ಕಳೆದುಕೊಂಡ ನೋವನ್ನು ತಡೆಯಲಾರದೆ ಆ ನಾಗರ ಹಾವಿಗೆ ಹೇಳಿದಳು, ನನ್ನ 4 ಜನ ಅಣ್ಣಂದಿರಲ್ಲಿ ಒಬ್ಬರನ್ನಾದರೂ ಬದುಕಿಸಿಕೊಡು, ಇಲ್ಲದಿದ್ದರೆ ನಾನು ಯಾರನ್ನು ಅಣ್ಣ ಎಂದು ಕರೆಯಲಿ ಎಂದು ಕಣ್ಣೀರಿಟ್ಟಳು. ತದನಂತರ ಆ ನಾಗರ ಹಾವು ಆಕೆಯ ಮಾತಿಗೆ ಓಗೊಟ್ಟು ಅಣ್ಣಂದಿರ ಬಳಿ ಬಂದು ಒಬ್ಬ ಅಣ್ಣನನ್ನು ಪ್ರಾಣಾಪಾಯದಿಂದ ಕಾಪಾಡಿತು. ನಂತರ ಅಣ್ಣ ತಂಗಿ ಇಬ್ಬರೂ ಸೇರಿ ನಾಗರ ಪಂಚಮಿಯನ್ನು ಆಚರಿಸಿದರು. ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಲ, ಶಂಖಪಾಲ, ಧೃತರಾಷ್ಟ್ರ, ತಕ್ಷಕ ಮತ್ತು ಕಾಲಿಯ ಹೀಗೆ 9 ಜಾತಿಯ ನಾಗಗಳ ಆರಾಧನೆಯನ್ನು ಈ ದಿನ ಮಾಡಲಾಗುತ್ತದೆ. ಇದರಿಂದ ಸರ್ಪ ಭಯ ಇರುವುದಿಲ್ಲ ಎನ್ನುವುದೊಂದು ನಂಬಿಕೆ. ನಾಗ ಗರುಡರ ನಡುವೆ ವೈರವಿದೆ ಎಂಬುದು ಪುರಾಣದ ಹಿನ್ನೆಲೆಯಿಂದ ಮಾತ್ರವಲ್ಲ, ನೈಸರ್ಗಿಕವಾಗಿಯೂ ತಿಳಿದಿರುವ ವಿಚಾರ. ನಾಗ ಗರುಡರ ನಡುವಿನ ವೈರದ ಹಿಂದಿನ ಪುರಾಣ ಕಥೆ ಹೀಗಿದೆ. ಹಿಂದೆ ಕಶ್ಯಪನು ಅದಿತಿ ಮತ್ತು ದಕ್ಷ ಬ್ರಹ್ಮನ ಮಕ್ಕಳಾದ ವಿನತೆ, ಕದ್ರು ಮೊದಲಾದ 12 ಜನ ಪುತ್ರಿಯರನ್ನು ಮದುವೆಯಾಗಿದ್ದನು. ಅದಿತಿಗೆ 12 ಮಂದಿ ಆದಿತ್ಯರು ಜನಿಸಿದರು. ಕದ್ರುವು ಗರ್ಭವತಿಯಾಗಿದ್ದಾಗ ವಿನತೆಯು ಸವತಿ ಮಾತ್ಸರ್ಯದಿಂದ ಗರ್ಭವತಿಯಾದ ತಾನು ಪಕ್ವವಾಗುವುದಕ್ಕಿಂತ ಮೊದಲೇ ಆತುರದಲ್ಲಿ ಮೊಟ್ಟೆ ಇಟ್ಟಳು. ಅದರಿಂದ ಹೆಳವನಾದ ಅರುಣ ಹುಟ್ಟಿದನು. ಆಮೇಲೆ ಗರುಡ ಹುಟ್ಟಿದನು. ಆ ಗರುಡ ತನ್ನ ಮಲತಾಯಿಯಾದ ಕದ್ರುವಿನ ಮಕ್ಕಳಾದ ನಾಗರಿಗೆ ಶತ್ರುವಾದನು. ಕದ್ರುವಿಗೆ ಅನಂತ, ತಕ್ಷಕ, ವಾಸುಕಿ ಮೊದಲಾದ ಸಾವಿರಾರು ಮಹಾನಾಗರು ಜನಿಸಿದರು.
ಕದ್ರು ವಿನತೆಯರ ಸವತಿ ಮಾತ್ಸರ್ಯ ಮುಂದೆ ಮಕ್ಕಳಲ್ಲಿಯೂ ಬೆಳೆಯಿತು. ನಾಗರು ಕಶ್ಯಪನ ಉಪದೇಶ ಬಲದಿಂದ ತಪಸ್ಸನ್ನಾಚರಿಸಿ ಲಿಂಗಾಕಾರವಾದ ರತ್ನವನ್ನು ಧರಿಸಿ ಪಾಶುಪತ ವ್ರತದಿಂದ ಪಾತಾಳ ಸೇರಿದರು. ಅವರಲ್ಲಿ ಅನಂತನು ಶಿವಾಗ್ನಿಯಿಂದ ವಿಷ್ಣುವಿಗೆ ಹಾಸಿಗೆಯಾದನು ಮತ್ತು ತನ್ನ ಯೋಗಬಲದಿಂದ ಪಾತಾಳದಲ್ಲಿದ್ದರೂ ಭೂಮಿಯನ್ನು ಹೊತ್ತಿರುವನು. ತಕ್ಷಕನು ಇಂದ್ರನಿಗೆ ಮಿತ್ರನಾಗಿ ಆಸ್ತಿಕ ಮಹರ್ಷಿಯ ಸಹಾಯದಿಂದ ಜನಮೇಜಯನು ನಡೆಸುತ್ತಿದ್ದ ಸರ್ಪಯಾಗದಲ್ಲಿ ನಾಗಕುಲವನ್ನು ರಕ್ಷಿಸಿದನು. ವಾಸುಕಿ ಮೊದಲಾದವರು ಗರುಡನ ಹಾವಳಿಗಾಗಿ ಶಿವನ ಮೊರೆ ಹೊಕ್ಕರು. ಶಿವನು ಹಾಲಾಹಲವನ್ನು ನುಂಗಿದಂತೆ ನಾಗರನ್ನು ತನ್ನ ಕಂಠಾಭರಣವನ್ನಾಗಿ ಮಾಡಿಕೊಂಡನು. ಸರ್ಪ ಗರುಡರು ನೈಸರ್ಗಿಕ ವಿಶಿಷ್ಟ ಶಕ್ತಿಯ ಪ್ರತೀಕಗಳಾಗಿದ್ದಾರೆ. ನಾಗಕುಲದ ಒಡೆಯ ಆದಿಶೇಷನು ಹಾಗೂ ಖಗಕುಲದ ಒಡೆಯ ಗರುಡನು ಇಬ್ಬರೂ ವಿಷ್ಣುವಿನ ಸಾನ್ನಿಧ್ಯದಲ್ಲಿದ್ದುಕೊಂಡು ಸೇವೆ ಸಲ್ಲಿಸುತ್ತಿರುವವರು. ನೈಸರ್ಗಿಕವಾಗಿ ವೈರವಿರುವ ಅವರಿಬ್ಬರೂ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಅನ್ಯೋನ್ಯ ಅಣ್ಣ ತಮ್ಮಂದಿರಂತೆ ಇರುವ ಭಕ್ತ ಶಿರೋಮಣಿಗಳು. ಲೌಕಿಕವಾಗಿ ವೈರವಿದ್ದರೂ ದೈವಿಕಕ್ಕೇರಿದಾಗ ಸಾಮರಸ್ಯವಿರುವ ನಾಗ ಗರುಡರನ್ನು ಸ್ಮರಿಸಿ ಪೂಜಿಸುವ ದಿನ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ಪುಣ್ಯ ದಿನ.